ನನ್ನೊಡನೆ ಭಗವಂತ ಇದ್ದಾನೆ ಅನ್ನುವ ನಂಬಿಕೆಯಿಂದ ತನ್ನ ಬದುಕನ್ನ ಸವಿಸ್ತಾ ಇರ್ತಾನೋ ಅವನು ಯಾವತ್ತೂ ಕೂಡ ಶುಕ್ರನಾಗಿರ್ತಾನೆ, ಶೋಕರಹಿತನಾಗಿರ್ತಾನೆ. ಯಾಕೆಂದ್ರೆ ಭಗವಂತ ಶೋಕರಹಿತ. ಲಿಂಗದೇಹವನ್ನು ಕಳ್ಕೊಳ್ತಾನೆ, ಯಾಕೆಂದ್ರೆ ಭಗವಂತನಿಗೆ ಲಿಂಗದೇಹ ಇಲ್ಲ. ದೇಹದ ಗಾಯ ಅಥವಾ ರೋಗ ಇತ್ಯಾದಿಗಳಿಗೆ ತನ್ನನ್ನ ಬಹಳ ಒಡ್ಡಿಕೊಂಡು ಒದ್ದಾಟ ಪಡುವುದಿಲ್ಲ, ಯಾಕೆಂದ್ರೆ ಭಗವಂತನಿಗೆ ಅವನಿಗೆ ಯಾವುದೇ ರೀತಿಯಾದ ವ್ರಣಗಳಿಲ್ಲ. ಅವನನ್ನು ಏನು ಅಂತ ಉಪಾಸನೆ ಮಾಡ್ತಾನೋ ಸಾಧಕನಾದ ಜ್ಞಾನಿಯೂ ಕೂಡ ಅದನ್ನೇ ಹೊಂದುತ್ತಾ ಹೋಗ್ತಾನೆ. ಯಾಕೆಂದ್ರೆ ಭಗವಂತನಲ್ಲಿ ಏನೇನು ಗುಣಗಳಿವೆ, ಅವನು ಎಂದೂ ಕೂಡ ಯಾವುದೇ ಕಾರಣಕ್ಕೆ ದುಃಖ ಪಡುವವನಲ್ಲ. ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಶರೀರ ಅವನದ್ದಲ್ಲ. ರಕ್ತ ಮಾಂಸ ಮಜ್ಜೆ ಅಸ್ಥಿ ಇತ್ಯಾದಿಗಳು ಅವನಿಗಿಲ್ಲ. ಸ್ಥೂಲವಾದ ದೇಹವಾಗಲಿ ಸೂಕ್ಷ್ಮವಾದ ದೇಹವಾಗಲಿ ಏನೂ ಇಲ್ಲದೆ ಜ್ಞಾನಾನಂದಮಯವಾದ ಪಾಪದ ಲೇಪವಿಲ್ಲದ ಅಪಾಪವಿದ್ಧ ಅವನು. ಅತ್ಯಂತ ಶುದ್ಧ ಅಪಾಪವಿದ್ಧ. ವಿದ್ಧ ಅಂದ್ರೆ ಪಾಪದ ಲೇಪಕ್ಕೆ ಒಳಗಾದವನು. ಯಾವುದೋ ತಪ್ಪು ಕೆಲಸ ಮಾಡಿದ್ದಕ್ಕೆ ಕರ್ಮದ ಬಲೆಗೆ ಸಿಲುಕಿ ಮತ್ತೆ ಮತ್ತೆ ಹುಟ್ಟಿ ಬರುವಂತಹ ದುಸ್ಥಿತಿಯನ್ನ ಹೊಂದುವವನು ಜೀವ. ಆದ್ರೆ ಭಗವಂತ ಈ ಪಾಪದ ಲೇಪ ಇಲ್ಲದೆ ಇರುವುದರಿಂದ ದೇಹ ನಿಮಿತ್ತಕವಾದ, ಮನೋನಿಮಿತ್ತಕವಾದ, ಕಾಲ ನಿಮಿತ್ತಕವಾದ, ಕರ್ಮ ನಿಮಿತ್ತಕವಾದ ಅಥವಾ ಭೂತ ನಿಮಿತ್ತಕವಾದ ಯಾವುದೇ ಅಸಹಜವಾದ ಪ್ರವೃತ್ತಿಗಳು ಆತನಲ್ಲಿ ಇರುವುದಿಲ್ಲ. ಯಾಕೆಂದ್ರೆ ಅವನು ಸರ್ವಜ್ಞ ಆಗಿದ್ದಾನೆ, ಎಲ್ಲರ ಮನಸ್ಸಿನ ಒಡೆಯನಾಗಿದ್ದಾನೆ, ಎಲ್ಲವನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾನೆ, ಎಲ್ಲರಿಗಿಂತ ಮಿಗಿಲಾಗಿದ್ದಾನೆ, ಎಲ್ಲರನ್ನೂ ತನ್ನಲ್ಲಿ ಇರಿಸಿಕೊಂಡು ಆಸರೆಯಾಗಿದ್ದಾನೆ. ಆದ್ರೆ ತಾನು ಯಾರನ್ನೂ ಕೂಡ ಆಶ್ರಯಿಸಿಲ್ಲ. ತನ್ನನ್ನೇ ತಾನು ಆಶ್ರಯಿಸಿಕೊಂಡಿರಬಹುದಷ್ಟೇ ಬಿಟ್ರೆ ತನ್ನಲ್ಲೇ ತಾನು ಇದ್ದು ಎಲ್ಲವನ್ನು ತಿಳಿಯಬಲ್ಲವನಾಗ್ತಾನೆ. ಜ್ಞಾನಮಯವಾದ ಆನಂದಮಯವಾದ ಶರೀರವುಳ್ಳವನಾಗಿದ್ದಾನೆ. ಇವನು ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ವಸ್ತುಗಳು ಹೇಗಿದೆಯೋ ಹಾಗೆಯೇ ಜಗತ್ತನ್ನ ಸೃಷ್ಟಿಸಿ ಅವುಗಳಿಗಿರುವ ಅಸ್ತಿತ್ವವನ್ನ ನಮ್ಮೆಲ್ಲರ ಅನುಭವಕ್ಕೆ ಬರುವಂತೆ ಮಾಡಿದ್ದಾನೆ ಅನ್ನುವುದು ಇಷ್ಟು ನಾವು ಆ ಪದಗಳಲ್ಲಿ ಬಂದ ವಿಶೇಷ ಅರ್ಥವನ್ನ ಗಮನಿಸಿದ್ವಿ. ಇದಕ್ಕೆ ಆಚಾರ್ಯರ ಅರ್ಥ ಏನು, ವಿಶೇಷವಾಗಿ ಪದಗಳ ಸಂಬಂಧವನ್ನು ನಾವು ನೋಡ್ತಾ ಬಂದ್ವಿ. ಎಲ್ಲಿದೆ? ಸರಿ. ಶುಕ್ರಂ ತತ್ಶೋಕರಾಹಿತ್ಯಾತ್ ಔರಣಂ ನಿತ್ಯಪೂರ್ಣತಃ ಪಾವನತ್ವಾತ್ ಸದಾ ಶುದ್ಧಂ ಅಕಾಯಂ ಲಿಂಗವರ್ಜನಾತ್ ಸ್ಥೂಲ ದೇಹಸ್ಯ ರಾಹಿತ್ಯಾತ್ ಅಸ್ನಾವಿನ ಮುದಾಹೃತಂ. ಇದಿಷ್ಟು ಹಿಂದೆ ಆಗಿತ್ತು. ಏವಂ ಭೂತೋಪಿ ಸಾರ್ವಜ್ಞಾತ್ ಕವಿರಿತ್ಯೇವ ಶಬ್ಯತೆ. ಏವಂ ಭೂತೋಪಿ ಸಾರ್ವಜ್ಞ, ಎಲ್ಲ ವಸ್ತುವಿನ ಬಗ್ಗೆಯೂ ಚೆನ್ನಾಗಿ ತಿಳಿದಿದೆ ಅದಕ್ಕೆ ಕವಿರಿತ್ಯೇವ ಶಬ್ಯತೆ, ಅವನನ್ನು ಕವಿ ಅಂತಾನೆ ಕರೀತಾರೆ. ಬ್ರಹ್ಮಾದಿ ಸರ್ವಮನಸಾಂ ಪ್ರಕೃತೇಃ ಮನಸೋಪಿ ಚ ಈಶಿತೃತ್ವಾತ್ ಮನೀಷಿ ಸಹ ಪರಿಭೂ ಸರ್ವತೋ ವರಃ. ಬ್ರಹ್ಮಾದಿ ದೇವತೆಗಳ, ಬ್ರಹ್ಮಾದಿ ಸರ್ವಮನಸಾಂ ಮೊದಲನೇ ಸಾಲು ಪಾಠ ಈಗ ನಿಮ್ಗೆ ಕಾಣಿಸ್ತಾ ಇರುವ ಸ್ಕ್ರೀನ್ ನಲ್ಲಿ. ಚತುರ್ಮುಖನೇ ಪಂಚಮುಖನೆಯಾದ ಷಣ್ಮುಖನೆಯಾದ ಸಮಸ್ತ ಜೀವರಾಶಿಗಳ, ಸಮಸ್ತ ದೇವ ಜಾತಗಳ ಮನಸ್ಸನ್ನು ಕೂಡ, ಮತ್ತೆ ಪ್ರಕೃತೇಃ ಮನಸ್ಸೋಪಿ, ಪ್ರಕೃತಿ ಸ್ವರೂಪಳಾದಂತಹ ಲಕ್ಷ್ಮಿಯ ಮನಸ್ಸನ್ನು ಕೂಡ ಈಶಿತೃತ್ವಾತ್, ಯಾರು ಈಶಿತೃ ಅಂತಂದ್ರೆ ಅದನ್ನ ನಡೆಸುವವನು ಯಾರಾಗಿದ್ದಾನೋ, ಈಶಿತೃತ್ವಾತ್ ಮನೀಷಿ, ಮನಸಃ ಈ ಅವನ ಇಚ್ಛೆಗೆ ಅನುಗುಣವಾಗಿ, ಇಶು ಇಚ್ಛಾಯಾಮ್ ಅಂತ ಇಚ್ಛತಿ, ಮನಸ್ಸಿನ ಪ್ರಯಾಣವನ್ನು ಹೀಗಿರ್ಬೇಕು ಅಂತ ಇಚ್ಛಿಸೋನು ಯಾರೋ ಅವನು ಮನೀಷಿ. ಈಶಿತೃತ್ವಾತ್ ಮನೀಷಿ ಸಹ, ಅಂತಹ ಪರಮಾತ್ಮ ಸರ್ವತೋವರಃ ಪರಿತಃ ಭವತಿ, ಎಲ್ಲರಿಗಿಂತ ಮಿಗಿಲಾಗಿ ನಿಂತಿದ್ದಾನೆ. ಪರಿಭವತಿ, ಎಲ್ಲರನ್ನೂ ಮೀರಿ ನಿಲ್ತಾನೆ. ಅದು ಪರಿಭೂಹು ಅನ್ನುವ ಶಬ್ದದ ಅರ್ಥ. ಪರಿಭೂಹು ಸರ್ವತೋವರಃ ಸದಾ ಅನನ್ಯಾಶ್ರಯತ್ವಾಚ್ಚ ಸ್ವಯಂಭೂಹು ಪರಿಕೀರ್ತಿತಃ. ಸದಾ ಯಾವಾಗಲೂ ಇನ್ಯಾರನ್ನೂ ಆಶ್ರಯಿಸಿಲ್ಲ, ಅದರಿಂದಾಗಿ ತನ್ನನ್ನೇ ತಾನು ಆಶ್ರಯಿಸಿಕೊಂಡು ಆವಿರ್ಭವಿಸ್ತಾನೆ. ಆದ್ರಿಂದಾಗಿ ಅವನನ್ನು ಸ್ವಯಂಭೂ ಪರಿಕೀರ್ತಿತ,
ಅವನನ್ನ ಸ್ವಯಂಭೂ ಅಂತ ಕರೆದಿದ್ದಾರೆ. ತುಂಬಾ ಸುಂದರವಾದ ಪದಗಳ ವಿವರಣೆಯನ್ನ ಸಹಜವಾಗಿ ಪುರಾಣಗಳಲ್ಲಿ ಬಂದನ್ನ ಎತ್ತಿಕೊಡ್ತಾ ಇದ್ದಾರೆ. ಆದ್ರಿಂದಾಗಿ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮ, ಈ ಎಲ್ಲ ಮಂತ್ರದ ಅರ್ಥವನ್ನ ಸ್ವತಃ ಪುರಾಣವೇ ಹೇಳಿದ ಮಾತು. ಇದು ವರಾಹ ಪುರಾಣದ ಮಾತು ಇಲ್ಲಿ ನಾವು ನೋಡ್ತಾ ಇರುವಂತದ್ದು. ಆದ್ರಿಂದಾಗಿ ಇದು ಪರಮಾತ್ಮನ ಕುರಿತಾದ ವಿವರಣೆಯನ್ನ ಪುರಾಣಗಳಲ್ಲಿ ವೇದಗಳಲ್ಲಿ ಇದ್ದದ್ದನ್ನ ಹೇಗೆ ತಿಳಿಸುತ್ತೆ. ಪುರಾಣ ಓದಿದ್ರೆ ಅವನಿಗೆ ವೇದ ಓದ್ತಾ ಹಾಗೆ ಆಯ್ತು. ಇಲ್ಲಿ ಎಷ್ಟೋ ವಿಷಯ, ಅನೇಕ ಸಂಗತಿಗಳು, ಗುಣಗಳು ಗೊತ್ತಾಗ್ತಾ ಹೋಗುತ್ತೆ ಅನ್ನೋದು ಪ್ರಧಾನ. ಸಸತ್ಯಂ, ಅವನು ಸತ್ಯನಾಗಿದ್ದಾನೆ. ಜಗದೇತತ್, ಜಗತ್ ಏತಾದೃಕ್ ನಿತ್ಯಮೇವ ಪ್ರವಾಹತಃ. ಸತ್ಯಂ ಜಗತ್, ಅವನು ಪ್ರಾಮಾಣಿಕವಾದ, ಕಣ್ಣಿಗೆ ಕಾಣುವ ಮತ್ತು ಕಣ್ಣು ಮುಚ್ಚಿದ್ರೆ ಮರೆಯಾಗದ, ಕಣ್ಣು ಮುಚ್ಚಿದಾಗ್ಲೂ ಇರುವ, ಎಲ್ಲರ ಕಣ್ಣಿಗೂ ಸಮವಾಗಿಯೇ ಕಾಣುವಂತದ್ದನ್ನ ತ್ರೈಕಾಲಿಕ ಸತ್ಯ. ಅದು ತ್ರೈಕಾಲಿಕ ನಿಷಿದ್ಧ ಅಲ್ಲ, 3 ಕಾಲದಲ್ಲಿ ಇಲ್ಲದೆ ಇರುವಂತದ್ದಲ್ಲ. ಅದು ಅವನ ತಲೆಯಲ್ಲಿರುವಂತದ್ದು. ಅಸತ್ಯ ಅಂತ ಹೇಳುವವನ ತಲೆಯಲ್ಲಿ ನಾನ್ ಕಣ್ಣು ಮುಚ್ಚಿದ್ರೆ ಜಗತ್ತಿರಲ್ಲ, ಬೆಕ್ಕು ಕಣ್ಣು ಮುಚ್ಚಿ ಕುಡ್ದ ಹಾಗೆ. ಏತಾದೃಕ್, ಇಂತಹ ನಿತ್ಯಮೇವ ಪ್ರವಾಹತಃ, ಇದು ಒಂದ್ ದಿವಸದ್ದಲ್ಲ. ಅಲ್ಲ ಮತ್ತೆ ನಾಶ ಆಗುತ್ತಲ್ವ? ಹೌದು, ಸತ್ಯವಾದದ್ದು ನಾಶ ಆಗ್ಬಾರ್ದು ಅಂತ ಎಲ್ಲಿ ಹೇಳಿದ್ದಾರೆ? ಸತ್ಯವಾದದ್ದು ಕಾಣದೆ ಹೋಗುದು ಲೋಕದಲ್ಲಿ ಸಿದ್ಧ. ಆದ್ರೆ ಕಾಣುವಾಗ ಕಾಣದೆ ಆಯ್ತು ಅಂತ ಹೇಳುವ ಮೂರ್ಖತನಕ್ಕಿಂತ ಸಹಜವಾಗಿ ಒಂದು ವಸ್ತು ಕಾಣುವುದಿಲ್ಲ ಅಂತ ಅನ್ನೋದನ್ನ ಕಾಣುವುದಿಲ್ಲ ಅಂತ ತಿಳ್ಕೊಳ್ಳುವುದು ಸತ್ಯವೇ. ಆಗ್ಲೂ ಇದೆ ಅಂತ ಹೇಳುದು ಮತ್ತೊಂದು ಮೂರ್ಖತನ. ನಾವು ಸತ್ಯ ಅಂದ್ರೆ ಯಾವಾಗ್ಲೂ ಇರುತ್ತೆ ಅಂತ ಅನ್ನೋ ಅರ್ಥದಲ್ಲಿ ಹೇಳಿದ್ದಲ್ಲ. ನಿತ್ಯಮೇವ ಪ್ರವಾಹತಃ, ಈ ಸ್ವರೂಪದಲ್ಲಿ ಕಾಣದೆ ಹೋದ್ರು ಮತ್ತೊಂದು ಸ್ವರೂಪದಲ್ಲಿ ಅದು ಕಾಣ್ಲಿಕ್ಕೆ ಸಿಗುತ್ತೆ. ಆದ್ರಿಂದಾಗಿ ಅದನ್ನ ಸತ್ಯ. ಅನಾದ್ಯನಂತ ಕಾಲೇಶು ಪ್ರವಾಹೈಕ ಪ್ರಕಾರತಃ. ಅನಾದಿ ಅನಂತ ಕಾಲ. ಅನಾದಿ ಅಂದ್ರೆ ತುದಿ ಇಲ್ಲ, ಅನಂತ ಅಂದ್ರೆ ಕೊನೆ ಇಲ್ಲ. ಈ ಕಾಲದಲ್ಲಿ ಪ್ರವಾಹದಲ್ಲಿ ಏಕ ಪ್ರಕಾರವಾಗಿ, ಪ್ರತಿ ಸರ್ತಿಯೂ ಜಗತ್ತಿನ ಸೃಷ್ಟಿಯಾದಾಗ ದೇವತೆಗಳಿರ್ತಾರೆ, ತರತಮ್ಮ ಭಾವ ಇರುತ್ತೆ, ಜೀವರಿರ್ತಾರೆ, ಅದರಲ್ಲಿ ಸಾಧಕರು ಇರ್ತಾರೆ, ಸಾಧಕ ವರ್ಗದಲ್ಲ ಅಲ್ಲದವರು ಇರ್ತಾರೆ. ಅದರಲ್ಲಿ ಮತ್ತೆ ಅನೇಕ ದೇವತಾವಾದಗಳಿಂದ ಉಪಾಸನೆ ಮಾಡಿ ಸ್ವರ್ಗದ ತನಕ ಹೋಗಿ ಮತ್ತೆ ಭೂಮಿಯಲ್ಲಿ ಹುಟ್ಟುವವರು ಇರ್ತಾರೆ. ಇದು ಏಕ ಪ್ರವಾಹತಃ, ಒಂದೇ ಪ್ರವಾಹದಲ್ಲಿ ನಡೀತಾ ಇರುತ್ತೆ. ನಿಯಮೇನೈವ ಸಸೃಜೆ ಭಗವಾನ್ ಪುರುಷೋತ್ತಮ. ಆಯಾ ನಿಯಮಗಳಲ್ಲಿ ಅವರನ್ನು ಎಲ್ಲಿ ಇರಿಸ್ಬೇಕೋ ಅಲ್ಲೇ ಸೃಷ್ಟಿ ಮಾಡಿ ಹಾಗೆ ಇರಿಸಿದ್ದಾನೆ. ಸಸೃಜೆ, ಕಾಣಿಸುವಂತೆ ಮಾಡಿದ. ಸಸೃಜೆ ಅಂತಂದ್ರೆ ವಿಸರ್ಗ ಇತ್ತು, ವಿಶೇಷವಾಗಿ ಈಗ ಕಾಣಿಸಿತು, ಅದನ್ನು ಸಸೃಜೆ. ಸಜ್ಞಾನಂದ ಶೀರ್ಷೋಸೌ, ಸಜ್ಞಾನಾನಂದ ಶೀರ್ಷೋಸೌ, ಸಜ್ಞಾನಾನಂದ ಪಾದಪಾನ್. ಏವಂ ಭೂತೋ ಮಹಾವಿಷ್ಣು ಯಥಾರ್ಥಂ ಜಗದೀದೃಶಂ ಅನಾದ್ಯನಂತ ಕಾಲೀನಂ ಸಸರ್ಜಾತ್ಮೇಚ್ಛಯಾ ಪ್ರಭು ಇತಿ ವಾರಾಹೇ. ಸತ್ ಜ್ಞಾನ ಆನಂದ, ಸತ್ ಜ್ಞಾನ ಪಾದ ಅಂದ್ರೆ ಸಜ್ಞಾನಾನಂದ ಶೀರ್ಷೋಸೌ, ಅವನ ತಲೆಯೂ ಜ್ಞಾನಾನಂದಮಯ, ತಲೆಯಿಂದ ಪಾದದವರೆಗೆ ಪಾದವೂ ಜ್ಞಾನಾನಂದಮಯ. ಏವಂ ಭೂತಃ, ಈ ರೀತಿ ಇರುವ ಮಹಾವಿಷ್ಣು ಯಥಾರ್ಥಂ, ಈದೃಶಂ ಯಥಾರ್ಥಂ ಜಗತ್, ಈ ರೀತಿಯಾದ ನೇರವಾಗಿ ಕಣ್ಣಿಗೆ ಕಾಣುವಂತಹ ರೀತಿಯ ಮತ್ತು ಅನುಭವಕ್ಕೆ ಅರ್ಥಕ್ರಿಯಾಕಾರಿಯಾಗಿ ಕಾಣಿಸುವಂತಹ ಜಗತ್ತಿನ ಅನಾದ್ಯನಂತ ಕಾಲೀನಂ, ಈ ತುದಿಯಿಂದ ಆ ತುದಿಯ ತನಕ ಎಲ್ಲಿಗೆ ಗಮನಿಸಿದ್ರು ತುದಿ ಕಾಣದಂತೆ ಇರುವಂತಹ ಜಗತ್ತಿನ ಕಾಲದ ವ್ಯವಸ್ಥೆಯನ್ನು ಕೂಡ ತನ್ನ ಇಚ್ಛೆಗೆ ತಕ್ಕಂತೆ ಪ್ರಭು ಸಸರ್ಜ, ಪರಮಾತ್ಮನೇ ಈ ಜಗತ್ತನ್ನು ಈ ರೀತಿ ಹಲವು ವೈವಿಧ್ಯಗಳಿಂದ ಕೂಡಿದಂತೆ ಸೃಷ್ಟಿ ಮಾಡಿದ್ದಾನೆ ಅಂತ. ಸರಿ, ಇಷ್ಟು ಅಭಿಪ್ರಾಯವನ್ನು ಹೇಳಿದಾಗ 8ನೆಯ ಮಂತ್ರದ ಮುಕ್ತಾಯ ಆಯಿತು. 9ನೆಯ ಮಂತ್ರ ಅಂಧಂತಮ ಪ್ರವಿಶಂತಿ ಯೇ ವಿದ್ಯಾಮುಪಾಸುತೆ ತಥೋ ಭೂಯ ಇವತೆ ತಮೋಯವು ವಿದ್ಯಾಯಾಂಗ್ರತಾಃ. ಅದರ ವಿವರಣೆಯನ್ನ ಮತ್ತೆ ಮುಂದೆ ಕೊಡ್ತಾರೆ. ಇದು ಸಾಲಾಗಿ ಅನ್ಯದೇವಾರು ವಿದ್ಯೆಯ ಅನ್ಯದಾಹುರ ವಿದ್ಯೆಯ ಇದು ಶುಶ್ರಮತೀರಾಣಾಂ ಏನ ಸದಕ್ಷರೆ ಶಂಭು ವಿದ್ಯಾಂಚ ಎಸ್ತದ್ವೇದೋ ವಯಂ ಸಹ ವಿದ್ಯೆಯಾಮೃತಂ ತೀರ್ತ್ವಾ ವಿದ್ಯೆಯಾಮೃತಮಶ್ನುತೆ. ಯಾರು ಪರಮಾತ್ಮನ ಯಥಾರ್ಥವಾದ ಸ್ವರೂಪವನ್ನು ಬಿಟ್ಟು ತದ್ವಿರುದ್ಧವಾಗಿ ಬೇರೆ ರೀತಿಯಿಂದ ಉಪಾಸನೆ ಮಾಡ್ತಾರೋ ಅವರು ಕತ್ತಲೆಯ ಸನ್ನಿಧಾನವನ್ನು ಹೊಂದುತ್ತಾರೆ. ಇದು ನಾವು ಹೇಳಿದ್ದಲ್ಲ, ವೇದ ಹೇಳಿದ್ದು.
ಆದ್ರೆ ಯಾರು ಒಬ್ಬ ಕೇವಲ ತತ್ವಜ್ಞಾನಕ್ಕಾಗಿ ಮಾತ್ರ ಆಸಕ್ತನಾಗಿದ್ದು ಗುರುಗಳ ಮಾತನ್ನು ಗಮನಿಸದೆ ಮಿಥ್ಯಾಜ್ಞಾನವು ನಿಂದ್ಯ ಅಂತ ಗಮನಿಸದೆ ಅಥವಾ ಸ್ವೀಕಾರ ಮಾಡದೆ ಓಡಾಡ್ತಾ ಇರ್ತಾನೆ. ತುಂಬಾ ಒಳ್ಳೆ ಜ್ಞಾನಿ, ಆದ್ರೆ ಗುರುಗಳ ಮಾತನ್ನು ಧಿಕ್ಕರಿಸ್ತಾನೆ, ಮಿಥ್ಯಾಜ್ಞಾನವನ್ನು ನಿಂದ್ಯ ಅಂತ ಹೇಳುವಲ್ಲಿ ಅವನು ಕೆಲಸ ಮಾಡಲ್ಲ. ಇಂತಹ ಮಿಥ್ಯಾಜ್ಞಾನಿಗಳು ಹೊಂದುವಂತಹ ತಮಸ್ಸಿಗಿಂತ ಸ್ವಲ್ಪ ಹೆಚ್ಚಿನದ್ದೇ ಕತ್ತಲೆಯ ಕೋಣೆಯ ಕಡೆಗೆ ಆತನನ್ನು ಕಳುಹಿಸಿಕೊಡಲಾಗುತ್ತೆ. ತಾನು ತಿಳಿದಿದ್ದಾನೆ, ಆದ್ರೆ ಯಾರಿಗೂ ಹೇಳಲ್ಲ. ತಾನು ತಿಳಿದಿದ್ದಾನೆ, ಯಾರಾದ್ರೂ ತಪ್ಪು ಮಾಡಿದ್ರೆ ತಿದ್ದಲ್ಲ. ತಾನು ತಿಳಿದಿದ್ದಾನೆ, ಆದ್ರೆ ಒಳಗಿನಿಂದ ಸೂಚನೆ ಸಿಕ್ಕಿದಾಗ್ಲೂ ಅದನ್ನು ಸಮಾಜದಲ್ಲಿ ಹೇಗೆ ಬಳಸಬೇಕು ಅಂತ ಗೊತ್ತಿಲ್ಲದೆ ಸಮಾಜದ ದಾರಿಯನ್ನು ಕೆಡಿಸ್ತಾನೆ. ಅಂತವನು ಕತ್ತಲೆಯ ದಾರಿಯ ಕಡೆಗೆ, ಅಂದ್ರೆ ತಿಳಿಯದೇ ಇರುವವನಿಗೆ ಸಿಗುವ ಫಲಕ್ಕಿಂತ ಹೆಚ್ಚಿನ ಅನ್ಯಾಯದ ಫಲ ದೋಷ ಆತನನ್ನ ಕಾಡುತ್ತೆ. ಅದರಿಂದಾಗಿ ಹೆಚ್ಚು ಶಿಕ್ಷೆಯನ್ನ ಅನುಭವಿಸ್ತಾನೆ. ಅಂದಾಗಿ ಜ್ಞಾನಿ ಆಗಿದ್ದಾನೆ ಅಂದ ಮಾತ್ರಕ್ಕೆ ಆತ ಭಗವಂತನನ್ನು ಕೂಡ್ಲೆ ಪಡೆದು ಬಿಡ್ತಾನೆ ಅಂತಿಲ್ಲ. ಜ್ಞಾನಿಯಾದ ಮೇಲೆ ಅದಕ್ಕೆ ತಕ್ಕಂತೆ ಅದನ್ನ ತಿಳಿಸುವ ವಿಷಯದಲ್ಲಿ ಪ್ರಾಮಾಣಿಕವಾಗಿ ನಡ್ಕೋಬೇಕು. ಮತ್ತು ಮುಖ್ಯವಾಗಿ ತಪ್ಪ್ಯಾವುದೋ ಅದನ್ನ ತಪ್ಪು ಅಂತ ತಿಳಿದಿರ್ಬೇಕು. ತಿಳಿದದ್ ಮಾತ್ರ ಅಲ್ಲ, ಪ್ರಸಂಗ ಬಂದಾಗ ಅಂತಹ ವಿಷಯಗಳನ್ನ ಮುಕ್ತವಾಗಿ ಚರ್ಚೆ ಮಾಡಿ ಅವರಿಂದ ಆ ಅಭಿಪ್ರಾಯವನ್ನು ಹೊರಕ್ಕೆ ತೆಗಿಬೇಕು. ಅನ್ಯದೇವಾಹುರ್ವಿದ್ಯೆಯ ಅನ್ಯದಾಹುರ ವಿದ್ಯೆಯ ಇತಿ ಶುಶ್ರಮಧೀರಾಣಂ ಏನಸ್ತದ್ವಿಚಕ್ಷಿರೇ. ತತ್ವಜ್ಞಾನದಿಂದ ಬೇರೆಯದೇ ಆದ ಮೋಕ್ಷದ ಒಂದು ಅಂಶ ಲಭ್ಯವಾಗುತ್ತೆ. ಮಿಥ್ಯಾಜ್ಞಾನದಿಂದಲೂ ಕೂಡ ಇನ್ನೊಂದೇನೋ ಮೋಕ್ಷ ಲಭ್ಯವಾಗುತ್ತೆ ಅಂತ ಹೀಗೆ ಎರಡು ರೀತಿಯ ಬಿಡುಗಡೆಯ ದಾರಿಯನ್ನ ಹೇಳಿದ್ದಾರೆ. ಅನ್ಯದೇವಾಹುರು ವಿದ್ಯೆಯ ಅನ್ಯದಾಹುರ ವಿದ್ಯೆಯ. ಇಲ್ಲೇನು ಹಾಗಿದ್ರೆ ವಿದ್ಯೆ ಓದಿದ್ರು ಮೋಕ್ಷ ಸಿಗುತ್ತೆ, ಅವಿದ್ಯೆ ಓದಿದ್ರು ಮೋಕ್ಷ ಸಿಗುತ್ತೆ ಅಂತ ಅರ್ಥ ಅಲ್ಲ. ಅವಿದ್ಯೆ ಯಾವುದು ಅಂತ ತಿಳ್ಕೊಂಡ್ರೆ ಅದಕ್ಕೊಂದು ವಿಶೇಷವಾದ ಪುಣ್ಯ ಇದೆ. ವಿದ್ಯೆ ಯಾವುದು ಅಂತ ತಿಳ್ಕೊಂಡಾಗ ಒಂದು ವಿಶೇಷ ಪುಣ್ಯ ಇದ್ದೇ ಇದೆ. ಅವಿದ್ಯೆ ಯಾವುದು ಅಂತ ತಿಳ್ಕೊಳ್ಳೋದ್ರಲ್ಲೂ ಕೂಡ ಒಂದು ಮನುಷ್ಯನಿಗೆ ಬೆಳವಣಿಗೆಗೆ ಅವಕಾಶ ಇದೆ. ಅದನ್ನ ಶಾಸ್ತ್ರದಲ್ಲಿ ಉಪದೇಶಕಾರರು ಜ್ಞಾನಿಗಳು ಪೂರ್ವದಲ್ಲಿ ಚೆನ್ನಾಗಿ ಬಿಡಿಸಿ ಹೇಳಿದ್ದಾರೆ ಅನ್ನೋದನ್ನ ಹೇಳಿ, ವಿದ್ಯಾಂಚ ವಿದ್ಯಾಂಚಸ್ತತ್ವೇದೋ ವಯಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ತ್ವಾ ವಿದ್ಯೆಯ ಅಮೃತಮಶ್ನುತೆ. ಪರಮಾತ್ಮನ ಯಥಾರ್ಥ ಜ್ಞಾನ ಮತ್ತು ಈ ಜಗತ್ತು ಅನ್ನೋದು ಮಿಥ್ಯಾಜ್ಞಾನ ಅನ್ನೋದು ನಿಂದ್ಯ, ಅದು ಸತ್ಯ ಅಲ್ಲ ಅಂತ ಈ ಎರಡೂ ರೀತಿಯಾದ ಜ್ಞಾನ, ಪ್ರಪಂಚದ ಯಥಾರ್ಥವಾದ ಜ್ಞಾನ, ಪ್ರಪಂಚ ಮಿಥ್ಯಾ ಅನ್ನುವ ವಿಷಯವೂ ಕೂಡ ತಪ್ಪು ಅನ್ನುವ ಜ್ಞಾನ, ಎರಡೂ ಕೂಡ ಮೋಕ್ಷಕ್ಕೆ ಸಾಧನ. ಅನ್ಯಥಾ ಒಂದು ವೇಳೆ ಹಾಗೆ ಜ್ಞಾನವನ್ನ ಯಾರಾದ್ರೂ ನಿಂದಿಸುವಾಗ ಅದನ್ನ ಸುಮ್ನೆ ಇದ್ದೆವು ಅಂತಾದ್ರೆ ನಾವು ಕೂಡ ದಾರಿ ತಪ್ಪುವ ಸಾಧ್ಯತೆಗಳು ಜಾಸ್ತಿ. ಹಾಗಾಗಿ ದುಃಖ ಅಜ್ಞಾನಾದಿ ಅನಿಷ್ಟಗಳನ್ನ ದಾಟಿ ಅನಿಷ್ಟ ನಿವೃತ್ತಿ ಪೂರ್ವಕವಾದ ಮೋಕ್ಷದ ಒಂದು ಅಂಶವನ್ನು ಚೆನ್ನಾಗಿ ಹೊಂದಿ ಸಮ್ಯಕ್ ಜ್ಞಾನದಿಂದ ಅನುಭವದಲ್ಲಿ ಮೋಕ್ಷದ ಭಾವವನ್ನ ಆತ ಪಡೀಲಿಕ್ಕೆ ಸಮರ್ಥನೆ ಆಗ್ತಾನೆ ಅನ್ನೋದನ್ನ ಈ ಪದ್ಯಗಳಲ್ಲಿ ಹೇಳಿದ್ರು. ಅನ್ಯತೋಪಾಸಕ ಏತು ತಮೋಂಧಂ ಯಾಂತ್ಯ ಸಂಶಯಂ. ಮುಂದಿನ ಅದೇ 3 ಮಂತ್ರಗಳಿಗೆ ವಿವರಣೆಯನ್ನ ಸ್ವತಃ ಆಚಾರ್ಯರೇ ತೋರಿಸ್ತಾ ಇದ್ರೆ, ಅನ್ಯಥೋಪಾಸಕ ಏತು ತಮೋಂಧಂ ಯಾಂತ್ಯ ಸಂಶಯಂ. ಅಸಂಶಯಂ ನಿಶ್ಚಯವಾಗಿ ತಮಸ್ಸನ್ನು ಹೊಂದುತ್ತಾರೆ. ತಥೋ ಅಧಿಕಮೇವ ವೇತ್ತಂ ಯಾಂತಿ ತೇಷಾಂ ಅನಿಂದಕಾಕ. ತಪ್ಪು ಮಾಡಿದವರು ಹೋಗ್ತಾರೆ. ತಪ್ಪನ್ನ ತಪ್ಪು ಅಂತ ಹೇಳದೆ, ಅದನ್ನ ನಿರಾಕರಿಸದೆ, ಇದು ತಪ್ಪಾದ ದಾರಿ ಅಂತ ಹೇಳದೆ, ತಮಗೆ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ, ಅವನಿಗೂ ಜೈ ಇವನಿಗೂ ಜೈ ಅಂತ ಯಾರು ಮಾಡ್ತಿರ್ತಾರೋ ಅಂತವ್ರು ಅವರಿಗಿಂತ ಹೆಚ್ಚಿನ ತಥೋಧಿಕಂ ವ್ಯಕ್ತಂ ಯಾತಿ ತೇಷಾಂ ಅನಿಂದಕಾ. ಈ ತಪ್ಪು ಮಾಡುವವನ ದಾರಿಯನ್ನೇ ತಾವು ಕೂಡ ಮೆತ್ತಗೆ ಸ್ವಲ್ಪ ಸಮರ್ಥಿಸಿ ಅವರ ತಪ್ಪನ್ನ ಹೇಳದೆ ತಾನು ಕೂಡ ಆ ತಪ್ಪಿನಲ್ಲಿ ಭಾಗಿಯಾಗಿದ್ದಾನೆ ಅಂತಾದಾಗ ಆ ತಪ್ಪನ್ನ ಯಾರು ಉಪದೇಶ ಶುರು ಮಾಡಿದ ಅವನಿಗಷ್ಟು ಭೋಗದಲ್ಲಿ ದೋಷ ಇಲ್ಲ. ಅದನ್ನು ಇನ್ನಷ್ಟು ಹೆಚ್ಚು ಕೆಡಿಸಿದವನಿಗೆ ಹೆಚ್ಚಿನ ರೋಗ, ಹೆಚ್ಚಿನ ಕರ್ಮದ ಪಾಪದ ಲೇಪ
ಅವನಿಗೆ ಅಂಟತ್ತೆ. ಅಯಥಾರ್ಥಸ್ಯ ನಿಂದಾಂಚ ಯೇ ವಿದುಃಖೇ ಹಿತಜ್ಜನಾಃ. ಅಯಥಾರ್ಥ ಯಾವುದು ಅದನ್ನ ಸ್ಪಷ್ಟವಾಗಿ ಬಿಡಿಸಿ ಹೇಳಬೇಕು. ಇದು ತಪ್ಪಪ್ಪ, ಇದಕ್ಕೆ ಹಾಗಿಲ್ಲ. ಹೇಳೋ ಕ್ರಮದಲ್ಲಿ ಸ್ವಲ್ಪ ಮಾಡಿಫೈ ಮಾಡ್ಕೊಳ್ಬೇಕು. ಅಂದ್ರೆ ಹಿಂದೆ ಹೇಳಿದ ಹಾಗೆ ಕೇಳುವಷ್ಟು ತಾಳ್ಮೆ ಯಾರಿಗೂ ಇಲ್ಲ. ಆದ್ರೆ ಹೇಳಲೇಬೇಕು. ಯಾರೋ ಒಬ್ಬನಿಗೆ ಬೇಕೇ ಅನ್ಸತ್ತೆ, ಬೇಕೇ ಬೇಕಾಗುತ್ತೆ, ಬರ್ತಾನೆ ಅವನು, ಅವನಿಗೆ ತಿಳಿಸ್ಬೇಕು. ತಸ್ಮಾತ್ ಯಥಾಸ್ವರೂಪ ಅಂತೂ ನಾರಾಯಣ ಮನಾಮಯಂ. ಏನ್ ಹೇಳ್ಬೇಕು ಅಂದ್ರೆ ಯಥಾಸ್ವರೂಪದಲ್ಲಿ ನಾರಾಯಣನ ಪರಿಚಯವನ್ನು ಮಾಡಿಕೊಡ್ಬೇಕು. ಹೇಗಿದ್ದಾನೋ ಹಾಗೆ. ಎಕ್ಸ್ಟ್ರಾ ಅನ್ನು ಹೇಳಬಾರ್ದು, ಕಮ್ಮಿನೂ ಹೇಳ್ಬಾರ್ದು. ಕೆಲವು ಭಕ್ತಿಯಿಂದ ಅತಿ 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 ಕಥೆ ಮಾಡಿ ಅದರ ಮೂಲ ಪ್ರಮೇಯದಲ್ಲೇ ಏನೋ ಒಂದು ಧಕ್ಕೆ ಮಾಡೋದಕ್ಕೆ ತಂದು ಅವ್ಯವಸ್ಥೆ ತಂದಿಡ್ತಾರೆ. ಅದನ್ನಾಗಿ ಭಗವಂತ ಹೇಗಿದ್ದಾನೆ ಅಷ್ಟು ತಿಳ್ಕೊಂಡ್ರೆ ಸಾಕು. ಇದು ಮೊದಲೇ ಇರ್ಬೇಕಾದ ಎಚ್ಚರ. ತೇ ನಿಂದೆಯ ಅಯಥಾರ್ಥಸ್ಯ ದುಃಖ ಜ್ಞಾನ ನಿರೂಪಣ. ತೇ ಅವರು ನಿಂದೆಯಿಂದ ಅಯಥಾರ್ಥ ಅಂತ ಈ ಜಗತ್ತನ್ನು ನಿಂದೆ ಮಾಡಿದ್ರಿಂದ ದುಃಖ ಜ್ಞಾನ ಸ್ವರೂಪಿಯಾದಂತಹ ಭಗವಂತನಲ್ಲಿ ವಿಶೇಷವಾದ ಭಕ್ತಿಯನ್ನು ಅನುಭವಿಸ್ತಾರೆ. ದುಃಖ ಜ್ಞಾನಾದಿ ಸಂಕೇತ್ಯ ದುಃಖ ಜ್ಞಾನಾದಿ ರೂಪಿಣ ಯಥಾರ್ಥಸ್ಯ ಪರಿಜ್ಞಾನಾತ್ ಸುಖ ಜ್ಞಾನಾದಿಕ ಜ್ಞಾನಾದಿ ರೂಪತಾಂ. ದುಃಖ ಜ್ಞಾನಾದಿ ಸಂತೀರ್ಣ. ಈ ಯಾರು ಈ ರೀತಿ ತಪ್ಪನ್ನ ತಪ್ಪು ಅಂತ ಧೈರ್ಯವಾಗಿ ಎತ್ತಿ ಹೇಳಿ, ಅಥವಾ ಅವರಿಗೆ ತಪ್ಪಿನ ಮನವರಿಕೆ ಆಗುವ ಹಾಗೆ ಮೆತ್ತನೆ ಹೇಳಿ ಈ ಅಜ್ಞಾನದಿಂದ ದುಃಖದಿಂದ ಅವರನ್ನ ಪಾರು ಮಾಡ್ತಾನೋ, ತಾನು ಕೂಡ ಅದರಿಂದ ಪಾರಾಗಿ ನಿಲ್ತಾನೋ ಅಂತ ಅವನು ಅವರಿಗೂ ಸುಖ ಜ್ಞಾನಾದಿಗಳನ್ನ ಕೊಡುವ ಸಾಮರ್ಥ್ಯವನ್ನು ಹೊಂದುತ್ತಾನೆ. ಅವನನ್ನು ಆಶ್ರಯಿಸಿದವರಿಗೆ ತಾನು ಕೂಡ ಸುಖ ಜ್ಞಾನಾದಿ ರೂಪಿಯಾದ ಭಗವಂತನ ವಿಶೇಷ ಅನುಗ್ರಹವನ್ನ ಯಥಾರ್ಥಸ್ಯ ಪರಿಜ್ಞಾನ. ತಪ್ಪೇನು ಅಂತ ಗೊತ್ತಿದ್ದು, ಈಗ ತಪ್ಪೊಂದು ತಕ್ಷಣ ಟಪ್ ಅಂತ ಹೇಳುವುದು ಅಲ್ಲ, ಸ್ವಲ್ಪ ಹೊತ್ತು ಯೋಚನೆ ಮಾಡ್ಬೇಕು. ಅದಕ್ಕೆ ಬೇರೆ ಏನಾದ್ರೂ ದಾರಿ ಇರುತ್ತಾ ಈ ತಪ್ಪನ್ನು ತಿದ್ದಲಿಕ್ಕೆ, ಅಥವಾ ಇದು ಈಗ ತಪ್ಪು ಅಂತ ಕಾಣಿಸಿ ಆಮೇಲೆ ಸರಿ ಹೋಗ್ಬೋದಾ? ಕೆಲವೊಂದ್ಸರ್ತಿ ಬಿಡುವ ತಕ್ಷಣವೇ ಏನೋ ಒಂದು ನಿರ್ಧಾರ ಇರುತ್ತೆ, ಅದು ತಪ್ಪು ಅಂತ ಅನ್ಸುತ್ತೆ, ಆಮೇಲೆ ಇಲ್ಲ ಸರಿ ಹೋಯ್ತು, ಈಗ ಎಲ್ಲ ಕಾದಿದ್ದಕ್ಕೆ ಸರಿ ಪರಿಸ್ಥಿತಿ ತಿಳಿಯಾಯ್ತು ಅಂತ ಅನುಭವಕ್ಕೆ ಬರುತ್ತಾ? ಈ ತರ ಒಂದೊಂದು ರೀತಿಯ ವಿಶಿಷ್ಟವಾದ ಅನುಭವಗಳು ಮನುಷ್ಯನನ್ನ ಕಾಡುತ್ತೆ. ಹಾಗಾಗಿ ಯಥಾರ್ಥಸ್ಯ ಪರಿಜ್ಞಾನ, ಯಥಾರ್ಥದ ಪರಿಜ್ಞಾನ, ಸರಿಯಾದ ತಿಳಿಯು ಜ್ಞಾನ ಇರುವುದರಿಂದ ಸುಖ ಜ್ಞಾನಾದಿ ರೂಪತ, ಸುಖ ಜ್ಞಾನಗಳೇ ಮೊದಲಾದ ವೈಭವವನ್ನ ಆತ ಜೀವನದಲ್ಲಿ ಅನುಭವಿಸ್ತಾನೆ ಅನ್ನುವ ಸಂಗತಿಯೊಟ್ಟಿಗೆ ಇವತ್ತಿನ ಈ ಚಿಂತನೆಯನ್ನ ಮುಕ್ತಾಯ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಣಮಸ್ತು. ಇದು